ಆತ್ಮೀಯರಾದಂಥ ದೀಪಕ್ ಶರ್ಮಾ ಅವರು, ಪ್ರಸಿದ್ಧ ಪಣಂಬೂರು, ಹಾಗೂ ಮುರಳೀಕೃಷ್ಣ ಭಾಗವತರು ಮತ್ತು ಜನಾರ್ದನ್ ಹಂದೆಯವರು ಮತ್ತು ಇವತ್ತು ನಮ್ಮ ಗೌರವವನ್ನು ಸ್ವೀಕರಿಸಲಿಕ್ಕಿರುವಂಥ ಯಶವಂತ್ ದೇವಾಡಿಗರು ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ತಾ, ಸಂಸ್ಥೆಯ ಅಧ್ಯಕ್ಷರಾದ ಮಧುಸೂದನ್ ಅಲೆವರಾಯರು ಅವರನ್ನೆಲ್ಲ ವೇದಿಕೆಗೆ ಸ್ವಾಗತಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. 26 ವರ್ಷಗಳ ಹಿಂದೆ ತೆಂಕುದಿಟ್ಟಿನಲ್ಲಿ ಚಿಕ್ಕ ಮಕ್ಕಳ ಒಂದು ಕೂಟ ಅಥವಾ ಇಂಥ ಒಂದು ಸಂಘ ಆಗಿರಲಿಲ್ಲ. ಆಗ ಚಿಕ್ಕ ಮಕ್ಕಳು ದೊಡ್ಡವರ ಆಟದ ಮಧ್ಯೊಟ್ಟಿಗೆ ಸೇರಿ ಒಳ್ಳೆ ಕುಣಿತವನ್ನು ಮಾಡಿ ಜನಮೆಚ್ಚುಗೆಯನ್ನು ಪಡೆಯುತ್ತಾ ಇದ್ದರು. ಆ ಸಂದರ್ಭದಲ್ಲಿ ಕದರಿ ದೇವಸ್ಥಾನದ ರಥೋತ್ಸವದಂದು ಪ್ರಾರಂಭಿಸಲ್ಪಟ್ಟಂಥ ಒಂದು ತೆಂಗುದಿಟ್ಟಿನ ಪ್ರಪ್ರಥಮ ಒಂದು ಮಕ್ಕಳ ಮೇಳ, ಅದು ಸರಯು ಬಾಲಯಕ್ಷ ವೃಂದ. ಕಳೆದ 26 ವರ್ಷಗಳಿಂದಲೂ ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಮತ್ತು ಬೇರೆ ಬೇರೆ ಕೇಂದ್ರಗಳಲ್ಲಿ ಪ್ರಸ್ತುತಿಪಡಿಸ್ತಾ ಒಳ್ಳೆಯ ಜನಾನುರಾಗಿಯಾಗಿ ಬೆಳೆದ ಒಂದು ಸಂಸ್ಥೆ ಸರಯು ಬಾಲಯಕ್ಷ ವೃಂದ. ಕಳೆದ ಒಂದು 10 ವರ್ಷಗಳಿಂದ ಪತ್ತನಾದಿಯ ನಂತರ ಮೇಳದ ಹಿರಿಯ ಕಲಾವಿದರುಗಳನ್ನು ಸೇರಿಸಿಕೊಂಡು ಈ ಮಕ್ಕಳ ಮೇಳ ಒಂದು ಸಪ್ತಾಹವನ್ನು ಆಚರಿಸಿಕೊಂಡು ಬರ್ತಾ ಇದೆ. ಅದು ಕೂಡ ಕದರಿ ಕ್ಷೇತ್ರದಲ್ಲಿಯೇ ಪ್ರಾರಂಭಿಸಲ್ಪಟ್ಟ ಈ ಸಂಸ್ಥೆ ಆದ ಕಾರಣ ಇಲ್ಲಿ ಅದರ ಸಪ್ತಾಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ವರ್ಷ ನಮ್ಮದು 10ನೇ ವರ್ಷ. ಅದಕ್ಕಾಗಿ ಒಂದು ದಿನ ಹೆಚ್ಚಿನ ಕಾರ್ಯಕ್ರಮವನ್ನು ಕೂಡ ಸೇರಿಸಿಕೊಂಡಿದ್ದೇವೆ. ಸಪ್ತಾಹದ ಜೊತೆ ಅದನ್ನು ಅಷ್ಟಾಹ ಅಂತ ಮಾಡಿಕೊಂಡಿದ್ದೇವೆ. ಸರಯು ಬಾಲಯಕ್ಷ ವೃಂದದ ಮಕ್ಕಳು ಒಳ್ಳೆಯ ಪ್ರತಿಭಾನ್ವಿತರಾಗಲಿಕ್ಕೆ ಒಂದು ಮೂಲ ಕಾರಣವೇ ರವಿ ಅಲೆವರಾಯರು ಬೇಕಾದಂತಹ ಒಂದು ಶಿಕ್ಷಣ ಕೊಡ್ತಾ ಬಂದದ್ದು ಮತ್ತು ಹಿರಿಯ ಕಲಾವಿದರ ಜೊತೆಯಾಗಿ ಕಾರ್ಯಕ್ರಮ ಪ್ರಸ್ತುತಪಡಿಸುವುದರಿಂದ ಹೆಚ್ಚಿನ ಅನುಭವವನ್ನು ಕೂಡ ಪಡ್ಕೊಂಡಿದೆ. ಹಿರಿಯ ವಿದ್ವಾಂಸರುಗಳೆಲ್ಲ ಬಂದು ಆಶೀರ್ವಾದವನ್ನು ಮಾಡಿದ ಕಾರಣ ಇವತ್ತು ಬಹಳ ಪ್ರಬುದ್ಧವಾಗಿ ಬೆಳೆದು ನಿಂತಿದೆ. ಪ್ರಶಸ್ತಿಗೆ ಭಾಜನರಾಗಿ ಇದ್ದಂಥ ಈ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರನ್ನು ಕೂಡ ಈಗ ಹಾರ್ದಿಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಯುತ ರವಿ ಅಲೆವರಾಯರು. ನಂತರ ಪ್ರತಿದಿನವೂ ಕೂಡ ನಾವು ಸಭಾ ಕಾರ್ಯಕ್ರಮ ಆಗುವಾಗ ಯಕ್ಷಗಾನಕ್ಕೆ ಮೆರುಗನ್ನು ಕೊಟ್ಟವರು ಅಥವಾ ಯಕ್ಷಗಾನಕ್ಕೆ ಸಹಾಯಕರಾದವರು, ಯಕ್ಷಗಾನದ ಕೆಲಸದಲ್ಲಿ ತೊಡಗಿಸಿಕೊಂಡವರನ್ನು ಗೌರವಿಸುವ ಕಾರ್ಯಕ್ರಮ ಕಳೆದ 26 ವರ್ಷಗಳಿಂದಲೂ ನಾವು ಮಾಡಿಕೊಂಡು ಬಂದಿದ್ದೇವೆ. ಇವತ್ತಿನ ದಿವಸ ಯಶವಂತ್ ದೇವಾಡಿಗರು ನಮ್ಮ ನಾಲ್ಕನಿಕೆ ದೇವಸ್ಥಾನದ ಈ ಪರಿಸರದಲ್ಲಿ ಒಳ್ಳೆಯ ಕಲೆಗಳ ಸಂಘಟನೆಯನ್ನು ಮಾಡಿದವರು, ಅವರನ್ನು ಗೌರವಿಸುವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಆಗಮಿಸಿದಂಥ ಎಲ್ಲರಿಗೂ ಕೂಡ ರವಿ ಅಲೆವರಾಯರು ಹಾರ್ದಿಕವಾದ ಸ್ವಾಗತವನ್ನು ಬಯಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ದಾಮೋದರ ಬಳಕರಾಯರು ದಯವಿಟ್ಟು ವೇದಿಕೆಗೆ ಬನ್ನಿ. ತಲಕಳ ದಾಮೋದರ ಭಟ್ರು ಕೂಡ ವೇದಿಕೆ ಬರಬೇಕು. ಬಂಧುಗಳೇ, ಸರಯು ಬಾಲಯಕ್ಷ ವೃಂದ ರಿಜಿಸ್ಟರ್ಡ್ ಕೋಡಿಕಲ್ ಮಕ್ಕಳ ಮೇಳ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳವಾಗಿ ಕಳೆದ 25 ವರ್ಷಗಳಿಂದ ಯಕ್ಷಗಾನದ ರಂಗದಲ್ಲಿ ಬಾಲ ಕಲಾವಿದರನ್ನು ಸೇರಿಸಿಕೊಂಡು ಯಕ್ಷಗಾನ ಕಾರ್ಯಕ್ರಮ ನೀಡುತ್ತಾ ತಾಳಮದ್ದಳೆಗಳನ್ನು ಕೊಡುತ್ತಾ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಂಥ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಕೂಡ ಪ್ರಶಸ್ತಿ ಗಳಿಸಿರುವಂಥ ತಂಡ ಸರಯು ಬಾಲ ಯಕ್ಷವೃಂದ. 5-6 ಭಾಷೆಗಳಲ್ಲಿ ಯಕ್ಷಗಾನ ಕಾರ್ಯಕ್ರಮ ನೀಡುತ್ತಾ ಎಲ್ಲ ಜಿಲ್ಲೆಗಳಿಗೂ ರಾಜ್ಯಗಳಿಗೂ ಪ್ರವಾಸವನ್ನು ಮಾಡಿ ಯಕ್ಷಗಾನದ ಕಂಪನ್ನು ಪಸರಿಸಿರುವಂಥ ಕೀರ್ತಿ ಸರಯು ಬಾಲ ಯಕ್ಷವೃಂದಕ್ಕಿದೆ. ಅದರ 26ನೇ ವರ್ಷದ ಕಾರ್ಯಕ್ರಮ ಇವತ್ತು ಈ ಅಷ್ಟಾಹವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂಥ ಯಕ್ಷಗಾನ ಕಲಾ ಪೋಷಕರ ಮತ್ತು ಕಲಾವಿದರ ಸನ್ಮಾನಿತರ ಪರವಾಗಿ ನಾವು ಬನ್ನಿ ಕೂತ್ಕೊಳ್ಳಿ. ಪದ್ಯಾಣ ಶಂಕರಣ್ಣ ಬಂದಿದೆ, ಒಂದು ಕಡೆ ವೇದಿಕೆಯಲ್ಲಿ ಉಪಸ್ಥಿತರಾಗಬೇಕಾಗಿ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ಕೊಡಬೇಕಾಗಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಹಿರಿಯ ಮೊದಲೆಗಾರರು ಪದ್ಯಾಣ ಶಂಕರಣ್ಣ ಭಟ್ರು. ಬಂಧುಗಳೇ, ನಮ್ಮ ಈ ಅಷ್ಟಾಹದ 4ನೇ ದಿವಸ ಅಂದರೆ ಒಂದಟ್ಟು ಭಾಗವನ್ನು ಇವತ್ತು ಪೂರೈಸಿದ ಹಾಗಾಯಿತು, ಅರ್ಧ ಭಾಗ ಉಳಿದುಕೊಂಡಿದೆ. ನಾಳೆ ಸೋಮವಾರ ವಿಶೇಷವಾಗಿ ಗೋಮಾತೆಯ ಮಹತ್ವವನ್ನು ಸಾರುವಂಥ ಪುಣ್ಯಕೋಟಿ ಎನ್ನುವಂಥ ಆ ಹಾಡನ್ನು ಯಕ್ಷಗಾನ ರೂಪಕ್ಕೆ ಪರಿವರ್ತಿಸಿ 3 ಗಂಟೆಗಳ ಕಾಲ ಅದನ್ನು ಪರಿಸಲಿಕ್ಕಿದ್ದೆ. ವಿಶೇಷವಾಗಿ ಅವತ್ತು ಜಾಬಾಲಿ ನಂದಿನಿ ಸಂವಾದ ಇದೆ. ಗಣೇಶ್ ಕನ್ನಡಗಟ್ಟೆಯವರು ಜಾಬಾಲಿಯಾಗಿ ಪಾತ್ರ ನಿರ್ವಹಿಸಲಿಕ್ಕಿದ್ದಾರೆ. ಚಿನ್ಮಯ ಭಟ್ರವರು ಆ ಹೊಸ ಪ್ರಸಂಗವನ್ನು ಆಡಿಸಲಿಕ್ಕಿದ್ದಾರೆ. ಹಾಗೆ ನಮ್ಮ 8 ದಿವಸಗಳ ಕಾರ್ಯಕ್ರಮ ಸಮಾಪ್ತಿಯಾಗೋದಕ್ಕೆ ಇನ್ನು ಅರ್ಧ ಭಾಗ ಇದೆ. ಇವತ್ತು ಶ್ರೀಕೃಷ್ಣಾರ್ಜುನ ಕಾಳಗ ಎನ್ನುವಂಥ ಪ್ರಸಂಗ ಪ್ರಸ್ತುತವಾಗಲಿಕ್ಕಿದೆ. ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿಯವರು, ಬಾಲಕೃಷ್ಣ ಮಣಿಯಾಣಿಯವರು ಹಾಗೂ ಹಾಸ್ಯಗಾರರಿದ್ದಾರೆ ಮತ್ತು ಶ್ರೀವೇಶಲ್ ಅರುಣಕೋಟ್ಯಾನು, ರಕ್ಷಿತ್ರ ಯಲಂಪಾಡಿ ಇದ್ದ ಪ್ರಮುಖರೆಲ್ಲ ಭಾಗವಹಿಸಲಿಕ್ಕಿದ್ದಾರೆ. ಅವರ ಜೊತೆ ನಮ್ಮ ಸರಯು ಚಿಣ್ಣರು ಪ್ರತಿ ದಿವಸ ಕಲಾವಿದರುಗಳಾಗಿ ವೇದಿಕೆ ಮೇಲೆ ಕಾಣಿಸಿಕೊಂಡು ಈ ಸರಯು ಅಷ್ಟವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ದೇವಳದ ಪೂರ್ಣ ಅಧ್ಯಕ್ಷರು ಮತ್ತು ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಹಾಗೂ ಎಲ್ಲ
ಅರ್ಚಕ ವೃಂದ ಮತ್ತು ಸಿಬ್ಬಂದಿ ವರ್ಗದವರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರ ಪೂರ್ಣ ಸಹಕಾರದೊಂದಿಗೆ ಈ ಪ್ರದೇಶದಲ್ಲಿ ಈ ಕಳೆದ 10 ವರ್ಷಗಳಿಂದ, ಅಂದರೆ ಇದು 10ನೇ ವರ್ಷ, ನಾವು ಕದ್ರಿ ಕ್ಷೇತ್ರದಲ್ಲಿ ಈ ಸಪ್ತಾಹವನ್ನು ಪ್ರಾರಂಭ ಮಾಡಿ 10 ವರ್ಷ ಆಯಿತು. ಈ ವರ್ಷಕ್ಕೆ ಮಧ್ಯೆ ಕೊರೋನಾದ ಸಮಸ್ಯೆಗಳು ಇದೆಲ್ಲವೂ ಇದ್ದಾಗ ತುಳುಭವನದಲ್ಲಿ ಮಾಡಿದ್ದೆವು. ಅನಂತರ ಪುನಃ ಕದ್ರಿಗೆ ಬಂದು ಅದನ್ನು ಮುಂದುವರಿಸಿ 10ನೇ ವರ್ಷದ ಕಾರ್ಯಕ್ರಮ ನೀಡುತ್ತಾ ಇದ್ದೇವೆ. ಅದಕ್ಕಾಗಿ ಈ ವರ್ಷ ಅಷ್ಟಾಹವನ್ನು ಹಮ್ಮಿಕೊಂಡಿದ್ದೇವೆ, 8 ದಿನಗಳ ಕಾರ್ಯಕ್ರಮ. ಇವತ್ತು ನಮ್ಮೊಂದಿಗೆ ಅತಿಥಿಗಳಾಗಿ ಹಿರಿಯ ಮೊದಲೆಗಾರರಾಗಿರುವಂಥ ಪದ್ಯಾಣ ಸಂಗ್ರಹಣ ಭಟ್ರಿದ್ದಾರೆ. ಅವರು ಸಪ್ತಾಹದ ಪೂರ್ತಿ ನಮ್ಮ ಜೊತೆ ಇದ್ದಾರೆ ಅಂತಲೇ ಅರ್ಥ. ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ಅವರು ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ ಪಣಂಬೂರಿನ ದೇವಸ್ಥಾನದ ನಂದನೇಶ್ವರ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ಗಳಲ್ಲಿ ಓರ್ವರಾಗಿದ್ದಂಥ ಶ್ರೀ ಪ್ರಸಿದ್ಧ ಪಿ ಹಾಗೂ ನಮಗೆ ದೂರದ ಸಂಬಂಧಿಕರು ಕೂಡ ಆಗ್ತಾರೆ. ಅವರ ಅಮ್ಮ ನಮ್ಮ ಅತ್ತೆ ಆಗಿದ್ದಾರೆ. ಹಾಗಾಗಿ ನಮ್ಮ ಸಂಬಂಧಿಕರು ಕೂಡ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸರವಿನ ಪೂರ್ತಿ ನಾವು ಕೊಲ್ಲಂಗಾನ ಮೇಳದ ಒಂದು 5 ದಿವಸದ ಕಾರ್ಯಕ್ರಮ ಅಲ್ಲಿ ನಂದನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತೇವೆ. ಆಮೇಲೆ ಜಾತ್ರೆಗೆ ನಮ್ಮ ಮಕ್ಕಳ ಮೇಳದ ಕಾರ್ಯಕ್ರಮ ಇರ್ತದೆ. ಈ ಎಲ್ಲ ಸಂದರ್ಭದಲ್ಲಿ ಸರಿವನ್ನು ಬೆಂಬಲಿಸುತ್ತಾ ನಮ್ಮ ತಂಡದ ಯಕ್ಷಗಾನಗಳಿಗೆ ಬೆಂಬಲ ನೀಡ್ತಾ ಬರುವವರು ಪ್ರಸಿದ್ಧ ಪಿ ಅವರು. ಒಬ್ಬ ಎಂಜಿನಿಯರ್ ಆಗಿದ್ದುಕೊಂಡು ಕಲೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹ ನೀಡುವ ಪ್ರಸಿದ್ಧ ಪಿ ಅವರನ್ನು ನಾವು ಆತ್ಮೀಯವಾಗಿ ಸರಿಯು ತಂಡದ ಪರವಾಗಿ ಸ್ವಾಗತಿಸ್ತಾ ಪ್ರತೀಕ್ ರಾವ್ ಅವರಿಗೆ ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರತೀಕ್ ರಾವ್. ಹಾಗೆ ನಮ್ಮೊಂದಿಗಿರುವ ಇನ್ನೊಬ್ಬರು ಹಿರಿಯರು ದಾಮೋದರಣ್ಣ ತಲೆಕಳದಲ್ಲಿಂದ ಬಡಾಜೆ ಮೂಲದಿಂದ ಬಂದವರು. ಆದರೆ ನಮ್ಮ ವರ್ಕಾಡಿ ಮತ್ತು ತಲೆಕಳ ಬಡಾಜೆ ಹತ್ತಿರ ಇರುವಂಥ ಒಂದು ಪ್ರದೇಶ, ತುಂಬ ದೂರ ಏನಿಲ್ಲ, ಒಂದು 4-5 ಕಿಲೋಮೀಟರ್ಗಳ ಅಂತರದಲ್ಲಿ ನಮ್ಮ ಊರಿದೆ. ಅವರು ಬಂದು ಮಂಗಳೂರು ಸೆಟ್ಲಾಗಿದ್ದಾರೆ, ನಾವು ಸೆಟ್ಲಾಗಿದ್ದೇವೆ. ಹಾಗಾಗಿ ನಾವು ಮಂಗಳೂರಿನವರೋ ಅಥವಾ ಕೇರಳ ಪ್ರದೇಶದವರು ಅಂತ ಅನ್ನುವ ಒಂದು ಈ ಭಾಗದ ಮಧ್ಯದಲ್ಲಿದ್ದೇವೆ. ದಾಮೋದರಣ್ಣ ತುಂಬ ಸಲ ನಮ್ಮ ಅನೇಕ ಕಾರ್ಯಕ್ರಮಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಯಕ್ಷಮಂಜುಳದ ತಂಡದ ಕಾರ್ಯಕ್ರಮ ನಡೆಸಿದ್ದಾರೆ. ನಮ್ಮ ಸರಿಯರೊಂದಿಗೆ ಸದಾ ಇದ್ದಾರೆ. ನಮ್ಮ ಪ್ರೀತಿಯ ಕರೆಗೆ ಕೊಟ್ಟು ಕ್ಲಪ್ತ ಸಮಯಕ್ಕೆ ಆಗಮಿಸಿರುವಂಥ ಅವರನ್ನು ಪ್ರೀತಿಪೂರ್ವವಾಗಿ ಸ್ವಾಗತಿಸ್ತಾ ಅವರಿಗೆ ರಿಶಾಲ್ ಅವರು ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಬ್ಬರು ನಮ್ಮ ಮಧ್ಯೆ ಇರುವವರು ಹಿರಿಯರಾದಂಥ ದೀಪಕ್ ಶರ್ಮಾ ಅವರು ನಮ್ಮ ಕಾರ್ಯಕ್ರಮದಲ್ಲಿ ನಿತ್ಯವೂ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಹರೇಕಳ ಶಾಲೆಯ ಹೈಸ್ಕೂಲ್ನ ಪ್ರೌಢಶಾಲೆಯ ಅಧ್ಯಾಪಕರಾದಂಥ ತೆಂಕಬೈಲು ಮುರಳೀಕೃಷ್ಣ ಶಾಸ್ತ್ರಿಯವರು. ಅಧ್ಯಾಪಕರಾದರೂ ಕೂಡ ಅವರ ತಂದೆಯಿಂದ ಬಳುವಳಾಗಿ ಬಂದಂಥ ಯಕ್ಷಗಾನವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅವರ ತಂದೆಯವರು ಕೂಡ ಭಾಳ ಹೆಸರನ್ನು ಪಡೆದಂಥ ಭಾಗವತರಾಗಿದ್ದರು. ತೆಂಕಬೈಲು ತಿರುಮೇಶ್ವರ ಶಾಸ್ತ್ರಿಗಳು ಅಂದರೆ ಒಂದು ಯಕ್ಷಗಾನದ ಅದ್ಭುತ ದಂತಕಥೆ ಅವರು. ಯಾಕಂದರೆ ಅನೇಕ ಪ್ರಸಂಗಗಳನ್ನು ಕಂಠಸ್ಥವಾಗಿಸಿಕೊಂಡು ಹಿರಿಕಿರಿಯ ಹಿಮ್ಮೇಳ ವಾದಕರೊಂದಿಗೆ ಸಾಂಗತ್ಯವನ್ನು ಮಾಡಿಕೊಂಡು ಮುಂದುವರಿಸಿದಂಥ ಒಬ್ಬ ಭಾಗವತರು. ಪದ್ಯಾಣ ಶಂಕರಣ್ಣವರಿಗೂ ಕೂಡ ಭಾಳ ಆತ್ಮೀಯರಾಗಿದ್ದವರು ಅವರು ಕೂಡ. ಅವರ ಎಷ್ಟೋ ಭಾಗವತಿಕೆಗೆ ಶಂಕರಣ್ಣವರ ಹಿಮ್ಮೇಳ ನೀಡಿದ ನಾನು ನೋಡಿದ್ದೇನೆ, ನಾನು ಭಾಗವಹಿಸಿದ್ದೇನೆ. ಅಂಥ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದು ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದರೂ ಕೂಡ ಅನೇಕ ಹವ್ಯಾಸಿ ತಂಡಗಳಿಗೆ ಭಾಗವತರಾಗಿದ್ದುಕೊಂಡು ಪ್ರಕೃತ ಪಾವಂಜೆಯ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಮೇಳದ ಪಾವಂಜೆಯಲ್ಲಿ ಕೂಡ ಭಾಗವತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಸರಯು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವಂಥವರನ್ನು ಕೂಡ ಇವತ್ತು ಭಾಗವತರಾಗಿ ಕೃಷ್ಣಾರ್ಜುನ ಕಾಳಗ ಪ್ರಸಂಗ ನಡೆಸಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ನಿಯಾಲ್ ಪೂಜಾರಿಯವರು ಅವರಿಗೆ ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಆತ್ಮೀಯರಾದಂಥ ಜನಾರ್ದನ ಹಂದೆಯವರು ಕೂಡ ನಮ್ಮ ಸರಿಯಿನ ಒಂದು ಭಾಗ ಅವರು. ಯಾಕಂದರೆ ಸರವಿನ ಯಾವ ಕಾರ್ಯಕ್ರಮ ಇರಲಿ, ಯಾವುದೇ ಪ್ರದೇಶದಲ್ಲಿರಲಿ, ಅಲ್ಲಿ ಬಂದು ನಮ್ಮೊಂದಿಗೆ ಸ್ನೇಹಿತರಾಗಿದ್ದುಕೊಂಡು ಯಕ್ಷಗಾನ ಕಲೆಯನ್ನು ಬೆಂಬಲಿಸ್ತಾ ಇದ್ದಾರೆ. ಮೂಲತಃ ಬಡಗುನ ಕೋಟ ಮನೆತನದ ಒಂದು ಭಾಗ ಅವರು. ಅಥವಾ ಈಗ ಈ ವರ್ಷ ನಮ್ಮ ಹಾಗೆ ಸಾಲಿಗ್ರಾಮ ಮಕ್ಕಳ ಮೇಳ 50 ವರ್ಷಗಳನ್ನು ಪೂರೈಸಿ ಈ ವರ್ಷ ಪೂರ್ತಿ 50ನೇ ವರ್ಷವನ್ನು ಭಾಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಮತ್ತು ಅನೇಕ ಕಾರ್ಯಕ್ರಮ ಈಗಾಗಲೇ ಮಾಡಿಕೊಂಡು ಬಂದರು. ಅವರಿಗೆ ಸಿಗುವ ಒಂದು ಸರಣಿ ಕಾರ್ಯಕ್ರಮಗಳ ಒತ್ತಡದಲ್ಲಿ ಕೆಲವು ಕಡೆ ಅವರಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಅಂಥ ಒತ್ತಡದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಶೀಘ್ರ ಅವರು 100 ಕಾರ್ಯಕ್ರಮವನ್ನು ಖಂಡಿತ ತಲುಪ್ತಾರೆ. ಅದು ತಲುಪುವ ಗುರಿಯ ವೇಗ ಅಷ್ಟಿದೆ. ಅದಕ್ಕೆ ಕಾರಣರಾದವರು ಆ ಒಂದು ತಂಡದ ಮಕ್ಕಳ ಉಪಾಧ್ಯಕ್ಷರಾಗಿರುವಂಥ ಜನಾರ್ದನ ಹಂದೆಯವರು, ಕರ್ನಾಟಕ ಬ್ಯಾಂಕಿನ ನಿವೃತ್ತ ಉದ್ಯೋಗಿ ಮತ್ತು ನಮಗೆಲ್ಲ ರಂಗದಲ್ಲಿ ಸಿಗುವಂಥ ಒಬ್ಬ ಆಶು ಕವಿ. ಕೂಡಲೇ ಪದ್ಯಗಳ ರಚನೆ ಹಾಡಬಲ್ಲಂಥ ಒಬ್ಬ ಸಮರ್ಥರಿದ್ದಾರೆ. ಭಜನಾಕಾರರು ಕೂಡ ಅವರು ಪ್ರೀತಿ ಇಟ್ಟು ನಮ್ಮ ಕರೆಗೆ ಮನ್ನಣೆ ನಿಂತು ಬಂದಿದ್ದಾರೆ. ಅವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಕುಮಾರಿ ಹೃತ್ವಿ
ಅವರು ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನೊಬ್ಬರು ನಮ್ಮ ಮಧ್ಯೆಯವರು ಶೋಭಾ ಎಸ್ ಪೇಜಾವರವರು ನಿರ್ವಾಹಕ ಮತ್ತು ವಿದ್ಯಾರ್ಥಿ ಶಾಲೆಯ ಸಂಯೋಜಕರಾದಂಥ ಸುಧಾಕರ್ ಪೇಜಾವರವರ ಧರ್ಮಪತ್ನಿ ಮತ್ತು ಯಕ್ಷಮಂಜುಳದ ಸದಸ್ಯ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಸರಿಯನ್ನು ಬೆಂಬಲಿಸ್ತಾ ಬಂದಿರೋರು. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ನಿತ್ಯಶ್ರೀ ಅವರು ಅವರಿಗೆ ಬಂದು ಶಾಲು ಹಾಕಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸುಧಾಕರ ಪೇಜಾವರವರು ಇವರೆಲ್ಲ ವೇದಿಕೆಯಲ್ಲಿದ್ದಾರೆ. ಮತ್ತು ನಮ್ಮ ಇವತ್ತು ಸನ್ಮಾನಗೊಳ್ಳಲಿಕ್ಕಿರುವಂಥ ಒಬ್ಬ ಸಜ್ಜನ ಮತ್ತು ಸಹೃದಯಿ ಯೋಗೀಶ್ ದೇವಾಡಿಗ ಕೊಂಚಾಡಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರ ಬಗ್ಗೆ ಮುಂದೆ ನಾವು ಅವರ ಅಭಿನಂದನಾ ಭಾಷಣ ಮಾಡಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಬಂದಿರುವಂಥ ಭಕ್ತರನ್ನು, ಯಕ್ಷಗಾನ ಕಲಾಭಿಮಾನಿಗಳನ್ನು, ಕಲಾ ಪೋಷಕರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಅದೇ ರೀತಿ ಮಧುಸೂದನ್ ಇವರ ಯೂಟ್ಯೂಬ್ ಚಾನಲ್ನ ಮುಖಾಂತರ ಈ ಕಾರ್ಯಕ್ರಮ ವೀಕ್ಷಿಸ್ತಿರುವಂಥ ಎಲ್ಲ ಯಕ್ಷಗಾನ ಬಂಧುಗಳಿಗೂ ಕಲಾ ಪೋಷಕರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಎಲ್ರಿಗೂ ಈ ದೇವಸ್ಥಾನದ ಆಸುಪಾಸಲ್ಲಿ ಭಾಳ ಜನ ಅವರವರ ಕಾಯಕದಲ್ಲಿ ತೊಡಗಿಸಿಕೊಂಡು ಈ ನಮ್ಮ ಯಕ್ಷಗಾನವನ್ನು ನೋಡುತ್ತಾ ಕೇಳುತ್ತಾ ಸಂಭ್ರಮಿಸ್ತಾ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರ್ತಾ ಇದ್ದೇವೆ. ಇವತ್ತು 4ನೇ ದಿವಸದ ಕಾರ್ಯಕ್ರಮ. ಇನ್ನು 4 ದಿವಸದ ಕಾರ್ಯಕ್ರಮಗಳು ಕೂಡ ಕ್ಲಪ್ತ ಸಮಯಕ್ಕೆ ಅಂದರೆ ಸಂಜೆ 5ವರೆಗೆ ಚೌಕಿ ಪೂಜೆಯೊಂದಿಗೆ ಪ್ರಾರಂಭ ಆಗ್ತದೆ. 6 ಗಂಟೆಗೆ ಕಥಾ ಪ್ರಾರಂಭ ಆಗ್ತದೆ ಅಂತ ಒಂದು ಶಿಸ್ತನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ಎಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸಿ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರ್ತಾ ಇದ್ದೇವೆ. ಆತ್ಮೀಯರೇ, ಕಳೆದ 26 ವರ್ಷಗಳಿಂದಲೂ ನಾವು ವೇದಿಕೆಯನ್ನು ಸಿದ್ಧಗೊಳಿಸ್ತಾ ವೇದಿಕೆಯಲ್ಲಿ ಯಕ್ಷಗಾನದ ಅನುಪಮ ಸೇವಿಸಲು ಗೌರವಿಸುವ ಕಾರ್ಯಕ್ರಮ ನೆರವೇರಿಸಿಕೊಂಡಿದ್ದೇವೆ. ಆ ಕಾರ್ಯಕ್ರಮದ ಮುನ್ನ ಒಂದು ಇರುವರು ಶುಭ ಹಾರೈಸಲಿಕ್ಕಿದ್ದಾರೆ. ಈಗಾಗಲೇ ಜನಾರ್ದನ ಹಂದೆಯವರು ಮಕ್ಕಳ ಮೇಳದ ಕೆಲಸ ಕಾರ್ಯಗಳನ್ನು ಮಾಡಿದವರು. ಅವರ ಅಣ್ಣ ಮಕ್ಕಳ ಮೇಳವನ್ನು ಕಟ್ಟಿ ದೇಶ ವಿದೇಶಗಳಲ್ಲೆಲ್ಲ ಪ್ರತೀತಿಯನ್ನು ಪಡೆದವರು ನಮ್ಮ ಜೊತೆ ಇದ್ದಾರೆ. ಅವರೊಂದು ಹಾಡಿನ ಮೂಲಕ ಒಂದು ಶುಭ ಹಾರೈಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಇಂದಿರೆಗೆ ಫಲಗೊಂಡು ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುತ್ತ ಶಾರದೆಗೆ ಶಕ್ರಾದ್ಯ ಮರರಿಂಗೆರಗಿ ನಾಂದಿಯೊಳುವರ ವ್ಯಾಸ ಮುನಿಪರ ದ್ವಂದ್ವಕಾನತನಾಗಿ ಕವಿಗಳ ಸಂದಣಿಗೆ ಪೊಡಮಡುತ್ತ ವರೆವೆನೀ ಕಥಾಮೃತವ ಎಲ್ಲರಿಗೂ ನಮಸ್ಕಾರ. ಸರಿಯು ಬಾಲಯಕ್ಷವರಂತ ಹೇಳಿದ ಹಾಗೆ ಅಯೋಧ್ಯೆಯಲ್ಲಿ ಹರಿಯುವ ಸರಿಯು ನದಿಯ ಹೆಸರನ್ನು ಇಟ್ಕೊಂಡಿದ್ದಾರೆ ಅವರು. ಸರಿದು 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 ಸರಾಗವಾಗಿ ಬಂದ ನದಿ. ನಾವು ಇತ್ತೀಚೆಗೆ ಅಯೋಧ್ಯೆಗೆ ಹೋದಾಗ ಅದರಲ್ಲಿ ನೋಡಿದ್ದೇವೆ. ಅಂಥ ಪುಣ್ಯ ನದಿಯ ಹೆಸರನ್ನು ಇಟ್ಟುಕೊಂಡು ಬಂದಿದ್ದಾರೆ. ಸರಿಯು ತಾಯಿ ಈ ಬಾಲ ಯಕ್ಷವೃಂದದ ಮಕ್ಕಳಿಗೆ ಆಶೀರ್ವಾದವನ್ನು ಕೊಡ್ತಾ ಬಂದಿದ್ದಾರೆ. ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳ್ತಾರೆ. ಆದರೆ ಇವತ್ತು ಕವಿ ಕಾಣದಿದ್ದನ್ನು ನಮ್ಮ ರವಿ ಅಲೆವೇರಾರು ಕಂಡಿದ್ದಾರೆ. ಅದೆಷ್ಟೋ ಕವಿಗಳು ಬರೆದ ಕಥೆಯನ್ನು ಪದ್ಯವನ್ನು ಬಟ್ಟಿ ಇಳಿಸಿ ಕ್ರೋಢೀಕರಿಸಿ ಮಕ್ಕಳಿಗೆ ಸೂಕ್ತವಾಗುವಂಥ ಮಾಡಿ ಅದೆಷ್ಟೋ ಕಥಾನಕಗಳನ್ನು 26 ವರ್ಷಗಳಿಂದಲೂ ನಡೆಸಿಕೊಂಡು ಬಂದಿದ್ದಾರೆ. ಮುಂದೆಯೂ ಅವರು ನಡೆಸಿಕೊಂಡು ಹೋಗುತ್ತಾರೆ. ಅವರು ಕೂಡ ಗುರುವು. ಅವರಿಗೂ ಕೂಡ ಶ್ರೀ ಗುರುವಿಗೆ ಶರಣು, ಶಿವಯೋಗಿಗಳಿಗೆ ಶರಣು, ತಾನೋ ತನ್ನದು ತನ್ನವರೆನ್ನದ ಜ್ಞಾನ ನಿಧಿಗೆ ಶರಣು ಅಂಥ ಬಾಲಯಕ್ಷವೃಂದದ ಸಂಸ್ಥೆಯಲ್ಲಿ ಹಲವಾರು ಜನರಿದ್ದಾರೆ. ಅವರೆಲ್ಲರ ಹೆಸರು ಹೇಳಿದ್ದಾರೆ. ಅಧ್ಯಕ್ಷರಾಗಿ ಪುನರೂರಿ, ಕಲ್ಕೂರರು, ಮಧುವಲಯರು, ಹೀಗೆ ತುಂಬ ಜನ ಇದ್ದಾರೆ. ದೇವಸ್ಥಾನ ಧರ್ಮದರ್ಶಿಗಳು ಅವರ ಬೆನ್ನೆಲುಬಾಗಿದ್ದಾರೆ. ಕದ್ರಿ ಮಂಜುನಾಥೇಶ್ವರ, ಅಮ್ಮನವರು, ಅಯ್ಯಪ್ಪ ಸ್ವಾಮಿಗಳು ಎಲ್ಲರ ಕೃಪೆಯಿಂದಾಗಿ ಇಲ್ಲಿ ಕಾರ್ಯಕ್ರಮ ಆಗ್ತಾ ಉಂಟು. ಅವರು ಆ್ಯಕ್ಚುಲಿ ಕೇರಳದವರಾದರೂ ಕೂಡ ನಮ್ಮ ಕನ್ನಡ ನಾಡಿಗೆ ಬಂದು ನಮ್ಮವರಾಗಿದ್ದಾರೆ. ಅವರು ಯಕ್ಷಗಾನದಲ್ಲಿ ತೆಂಕತಿಟ್ಟು, ಬಡಗತಿಟ್ಟು, ತಾಳಮದ್ದಳೆ ಎಲ್ಲ ವೇಷಗಳನ್ನು ಪ್ರಬುದ್ಧವಾಗಿ ಮಾಡುವ, ಯಾರು ಇಲ್ಲದಿದ್ದರೂ ಕೂಡ ಒಂದು ವೇಷಧಾರಿಯಾಗಿ ರವಿ ಅಲೆವೇರಾರು ಯಾವ ವೇಷವನ್ನು ಮಾಡ್ತಾರೆ. ವೇಷದಲ್ಲಿ ರಂಗಸ್ಥಳದಲ್ಲಿ ಯಾವ ವೇಷವು ಸಣ್ಣದು ದೊಡ್ಡದಂತಿಲ್ಲ. ಅವರಿಗೂ ಕೂಡ ಅದೇ ಅಭ್ಯಾಸ ಇದೆ. ಮಕ್ಕಳಿಗೂ ಕೂಡ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದ ಕೂಡಲೇ ನಾವು ಬರ್ತೇವೆ. ಯಾವುದಾದ್ರು ಒಂದು ದಿವಸ ಬರಬೇಕು ಅಂತ ಹೇಳಿದ್ರು ಅವರು. ಇಲ್ಲದಿದ್ದರೂ ನಾವು ಆಟ ನೋಡಲಿಕ್ಕೆ ಬರ್ತೇವೆ. ಯಾಕಂತೇಳಿ ಅವರ ಪ್ರಯತ್ನ ಪಟ್ಟದ್ದನ್ನು
ಮಕ್ಕಳು ಹೇಗೆ ಅಭಿವ್ಯಕ್ತಿ ಮಾಡ್ತಾರೆ, ದೊಡ್ಡ ಕಲಾವಿದರ ನುರಿತ ಕಲಾವಿದರೊಟ್ಟಿಗೆ ಮಕ್ಕಳು ಸ್ಟೇಜ್ ಫಿಯರ್ ಇಲ್ಲದೆ ಹೇಗೆ ಮಾಡ್ತಾರೆ ಅನ್ನುವುದನ್ನೆಲ್ಲ ನಾವು ಗಮನಿಸಬೇಕು. ಏನಾದರೂ ಲೋಪದೋಷಗಳಿದ್ದರೆ ಒಳ್ಳೆಯದಿದ್ದರೂ ನಾವು ಹೇಳಬೇಕು. ಹಾಗಾಗಿ ನಾವು ಸಹ ಯಕ್ಷಗಾನವನ್ನು ನೋಡಬೇಕು, ಸಂಘಟನೆ ಮಾಡಬೇಕು. ಅದರಿಂದಾಗಿ ಎಲ್ಲರಿಗೂ ಕೆಲವು ಅವಕಾಶಗಳು, ಕೆಲವರಿಗೆ ಸ್ಟೇಜ್ ಹತ್ತಲಿಕ್ಕೆ ಆಗ್ತದೆ, ಭಾಷಣ ಮಾಡಲಿಕ್ಕೆ ಆಗ್ತದೆ. ಕೆಲವು ಮಾತೆಯರಿಗೆ ಮಹನೀಯರಿಗೆ ಇಲ್ಲಿ ಬಂದು ಕೂತ್ಕೊಂಡು ಏನು ಮಾಡ್ತಾರೆ ಇವರು ಸಂಘಟನೆ, ಎಷ್ಟು ಕಷ್ಟ, ಆದರೆ ನೇಪಥ್ಯದಲ್ಲಿ ಎಷ್ಟು ಕಷ್ಟ ಇದೆ ಎಲ್ಲದನ್ನು ನಾವು ಅನುಭವಿಸಿ ಕಂಡಿದ್ದೇವೆ. ಡೇರೆ ಮೇಳ, ಬಯಲಾಟದ ಮೇಳ ಎಲ್ಲ ಕಡೆಯೂ ರಂಗಸ್ಥಳಕ್ಕೆ ಚೌಕಿಗೆ ಹೋಗಿ ಕಲಾವಿದರನ್ನು ಪ್ರೀತಿಸುವ ಒಂದು ಗುಣವನ್ನು ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ನಮ್ಮದೆಲ್ಲ ಇಲ್ಲಿ ನಡೀತಾ ಇದೆ. ಯಕ್ಷಗಾನದಲ್ಲಿ ಕೋಡಂಗಿ, ಬಾಲಗೋಪಾಲ, ಸ್ತ್ರೀವೇಷ, ಒಡ್ಡೋಲಗ, ಇದೆಷ್ಟೋ ಪರಿಪರಿಯಾದ ವಿಭಾಗಗಳಿವೆ. ಅದೆಲ್ಲವನ್ನು ಸಾಕಷ್ಟು ತಿಳಿದುಕೊಂಡು ಈಗಿನ ಕಾಲಮಿತಿಗೆ ಸರಿಯಾಗಿ ಹೊಂದಿಸಿಕೊಂಡು ಹಲವರಾಯರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಸಪೋರ್ಟ್ ಆಗಿರಬೇಕು. ಶ್ರೀ ಮಂಜುನಾಥನ ಧ್ಯಾನ ಮಾಡ್ತೇನೆ. ಕಾಮಿನಿ ಕರೆದೂತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ, ಈ ಮಾಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ, ಭೀಮಬಲನು ಇವ ಸಾಮರ್ಥ್ಯನುತ ಪ್ರೇಮದಿ ಕರೆದರೆ ಕಾಮಿತವೀವನು. ಹಾಗೆ ಕಡತೋಕ ಮಂಜುನಾಥ ಭಾಗವತರ ಬರೆದ ಹಾಡು, ಧರ್ಮಸ್ಥಳ ಮೇಳದ ಫೇಮಸ್ ಪೀಠಿಕಾ ಶ್ರೀವೇಷದ ಹಾಡು. ಹಾಗಾಗಿ ಇದೆಷ್ಟು ಅರ್ಥಪೂರ್ಣವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ಯಕ್ಷಮಾತೆಗೆ ನಮಿಸ್ತೇನೆ. ಮಾರನಯ್ಯನ ಮಾತ ಮೀರದೆ ಗೋಕುಲ ಭೂವರೆಣ್ಯನ ಉದರದಿ ಪುಟ್ಟಿ, ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿ, ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿ, ಹಾರಿದೆ ಗಗನಕ್ಕೆ, ಹಾರಿದೆ ಗಗನಕ್ಕೆ, ಸೇರಿದೆ ಭುವಿಗೆ. ನಮಸ್ಕಾರ. ಹಂದೆಯವರು ಒಬ್ಬ ಒಳ್ಳೆಯ ತೆಂಕು ಬಡಗಿನ ಕಲಾವಿದ. ಈ ಯಕ್ಷಗಾನದಲ್ಲಿ ತೆಂಕು ಮತ್ತು ಬಡಗಿನ ವ್ಯತ್ಯಾಸ ಇಲ್ಲ. ಹಂದೆಯವರಿಗೆ ನೆನಪು ಮಾಡ್ತೇನೆ, ಅವರ ಮನೆಯಲ್ಲಿ ಅಂದರೆ ಪಟೇಲರ ಮನೆ ಕೋಟ ಅನ್ನೋದು ಮಕ್ಕಳ ಮೇಳದ ಅದು ತವರೂರು. ಅದು ಶ್ರೀಧರ ಹಂದೇವರು, ಅಣ್ಣ ಶ್ರೀಧರ ಹಂದೇವರು ಅದು ನಡೆಸ್ತಾ ಇದ್ದಾರೆ. ಈಗ ಅವರ ಮಗ ಸುಜೇಂದ್ರ ಹಂದೇವರು ಮುಂದುವರಿಸ್ತಾರೆ. ನಾವು ಅವರ ಮನೆಯ ತೋಟದ ಮನೆಯ ಅಂಗಳದಲ್ಲಿ ಕೂಡ ಯಕ್ಷಗಾನ ಕಾರ್ಯಕ್ರಮ ನೀಡಿದ್ದೇವೆ. ತೆಂಕಿನ ಒಂದು ತಂಡ ಅಂತ ಅವರು ಅದನ್ನು ಉಪೇಕ್ಷೆ ಮಾಡಲಿಲ್ಲ, ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅದು ನೆನಪು ಮಾಡಿಕೊಳ್ತೇನೆ. ಧನ್ಯವಾದಗಳು ಹಂದೇವರಿಗೆ. ನಮ್ಮ ಪ್ರಸಿದ್ಧ ಇದ್ದಾರೆ ಯಕ್ಷಗಾನದ ಸಂಘಟಕರು ಮತ್ತು ಇಂಥ ಯಕ್ಷಗಾನದಕ್ಕೆ ಹೆಚ್ಚಿನ ಒಲವನ್ನು ಕೊಟ್ಟು ಪ್ರೋತ್ಸಾಹಿಸ್ತಾ ಇರುವವರು ನಮ್ಮ ಜೊತೆ ಇದ್ದಾರೆ. ಪ್ರಸಿದ್ಧರವರು ತನ್ನೆರಡು ಮಾತುಗಳಿಂದ ಶುಭ ಹಾರೈಸಬೇಕು ಎಂದು ವಿನಂತಿಸ್ತಾ ಇದೆ. ವೇದಿಕೆ ಮೇಲಿರುವ ಗಣ್ಯರೇ, ನೆರೆದಿರುವ ಕಲಾಭಿಮಾನಿಗಳೇ, ಶ್ರೀಯುತ ರವಿ ಅಲೆಯೂರಾಯರು ಸುಮಾರು ವರ್ಷಗಳಿಂದ ಈ ತರಬೇತಿ ಕೊಟ್ಟ ಮಕ್ಕಳೊಂದಿಗೆ ಹಿರಿಯರನ್ನು ಸೇರಿಸಿಕೊಂಡು ಒಂದು ಏನು ಪ್ರದರ್ಶನವನ್ನು ಮಾಡಿಕೊಂಡು ಮಕ್ಕಳಿಗೆ ತಿದ್ದುವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಭಾರಿ ಶ್ಲಾಘನೀಯ. ಇಂಥ ಕಾರ್ಯಕ್ರಮ ನಿರಂತರವಾಗಿ ಅವರ ಕೈಯಲ್ಲಿ ನಡೆಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತು ನಿಲ್ಲಿಸ್ತೇನೆ. ತಲಕಳ ದಾಮೋದರ ಭಟ್ರು ಅವರು ಇದ್ದಾರೆ. ಯಕ್ಷಗಾನವನ್ನು ಮತ್ತು ಇಂತಹ ಹಲವಾರು ಕಲೆಗಳನ್ನು ಸಂಘಟನೆಯನ್ನು ಮಾಡಿದವರು. ಅವರ ಮಗಳು ಕೂಡ ಗಾನ ಬಹಳ ಪ್ರತೀತಿ ಪಡೆದಂಥ ಸಿನಿ ಆರ್ಟಿಸ್ಟ್ ಮತ್ತು ಮಾಡೆಲಿಂಗ್ ಎಲ್ಲ ಕೊಡುವಂಥ ಬಹಳ ಒಳ್ಳೆಯ ಕಲೆಯನ್ನು ಅಭ್ಯಸಿಸ್ಕೊಂಡಿದ್ದಾರೆ. ಅವರು ಈ ವೇದಿಕೆಯಲ್ಲಿ ನಮ್ಮನ್ನು ಉದ್ದೇಶಿತ ಎರಡು ಮಾತುಗಳನ್ನು ಆಡಬೇಕು ಅಂತ ಅನಿಸ್ತಾ ಇದೆ. ಕಾರ್ಯಕ್ರಮದಲ್ಲಿ ಇವತ್ತು ದೇವಾಡಿಗರನ್ನು ಗೌರವಿಸುವ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದ್ದೇವೆ. ಯೋಗೀಶ್ ದೇವಾಡಿಗರು ಶ್ರೀ ಕ್ಷೇತ್ರ ನಾಗಕನ್ನಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ತೋಟದ ಮನೆ ಕೊಂಚಾಡಿ ಇಲ್ಲಿಯ ಒಬ್ಬ ವಿನಮ್ರ ಸೇವಕ. ಅವರದ್ದಾಗಿರುವಂಥ ಒಂದು ಸೌಮ್ಯ ವರ್ತನೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಹೊಂದಿದವರು ಮತ್ತು ನಿಷ್ಕಲ್ಮಶ ಮನಸ್ಸಿನ ನಿಸ್ವಾರ್ಥ ಸೇವೆಯನ್ನು ಮಾಡುವಂಥ ಒಬ್ಬ ತಾನೇ ತನ್ನನ್ನು ಘೋಷಿಸಿಕೊಳ್ಳುವ ಸ್ವಯಂ ಸೇವಕ. ಅವರಿಗೆ ಯಾರು ಹೇಳಬೇಕು ಅಂತಿಲ್ಲ, ಅವರಷ್ಟಕ್ಕೆ ಅವರದನ್ನು ಯಾವುದೇ ಕಾರ್ಯ ಇರಲಿ ಅದನ್ನು ತನ್ನ ಅನುಷ್ಠಾಸನ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಅನುಶಾಸನದಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಒಬ್ಬ ಸಜ್ಜನ ಸರಳ ಹೃದಯಿ. ಅವರನ್ನು ಗೌರವಿಸುವುದಕ್ಕೆ ನಮ್ಮ ಸರಿಯು ಸಂಸ್ಥೆ ಹೆಮ್ಮೆ ಪಡ್ತದೆ. ನಮ್ಮ ಹಿರಿಯ ವಿದ್ವಾಂಸರಾದ ಪ್ರಭಾಕರ್ ಜೋಶಿ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶೋಭಾ ರಾವ್ ಪೇಜ ಅವರು ಗೌರವ ಪತ್ರವನ್ನು ವಾಚಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ.
ಓಂ ಶ್ರೀ ಮಂಜುನಾಥಾಯ ನಮಃ. ಸರಯು ಬಾಲಯಕ್ಷವೃಂದ, ರಿಜಿಸ್ಟರ್ಡ್ ಕೋಡಿಕಲ್, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ ಕದ್ರಿ ದೇವಳದ ಸಹಯೋಗದೊಂದಿಗೆ ಸರಯು ಸಪ್ತಾಹ 2026 ಶ್ರೀ ಯೋಗೀಶ್ ದೇವಾಡಿಗ ಕೊಂಚಾಡಿ, ಸಾಮಾಜಿಕ ಕುಶಲಕರ್ಮಿ, ಉದಯೋನ್ಮುಖ ಯಕ್ಷ ಕಲಾವಿದ, ಓರ್ವಾತ ಮೌನ ಸಾಧಕ, ತಮಗೆ ಸರಯು ಬಾಲ ಯಕ್ಷವೃಂದ ರಿಜಿಸ್ಟರ್ಡ್ ಮಕ್ಕಳ ಮೇಳ ಕೋಡಿಕಲ್ ಇವರು ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯ ಯೋಗೀಶರೇ, ಕೆ ಸಂಜೀವ ದೇವಾಡಿಗ ಹಾಗೂ ಶ್ರೀಮತಿ ಸುಶೀಲ ದಂಪತಿಯ ಸುಪುತ್ರರಾಗಿ ಜನಿಸಿದಿರಿ. ವಿದ್ಯಾಭ್ಯಾಸದ ಜೊತೆಗೆ ನಾಗಕನ್ನಿಕಾ ದೇವಾಲಯದ ಸೇವಾಕರ್ತರಾದಿರಿ. ಈಗಂತೂ ಕೊಂಚಾಡಿಯ ಶ್ರೀ ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ದೇವಳದ ಪ್ರಬಂಧಕರಾಗಿ ಅಲ್ಲಿನ ಏಳಿಗೆಗಾಗಿ ಸದಾ ಶ್ರಮಿಸುತ್ತಾ ತಮ್ಮನ್ನು ಸರ್ವ ಸಮರ್ಪಣಾ ಭಾವದಿಂದ ಅರ್ಪಿಸಿಕೊಂಡಿರುವಿರಿ. ದೇವಳದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪ್ರಮುಖರಾಗಿ ನಿಸ್ವಾರ್ಥ ಸೇವಾ ವೃತ್ತಿಯನ್ನು ಕೈಗೊಂಡಿದ್ದು ಸರ್ವರ ಪ್ರಶಂಸನೆಗೆ ಗುರಿಯಾಗಿರುವಿರಿ. ಜೊತೆಗೆ ಕಲಾಶಕ್ತಿಯನ್ನು ಹೊಂದಿ ಧರ್ಮ ಶಿಕ್ಷಣ, ಭಜನೆ, ಯಕ್ಷಗಾನಗಳಂತಹ ಧಾರ್ಮಿಕ ವಿಚಾರಗಳನ್ನು ಕರಗತಗೊಳಿಸಿಕೊಂಡು ಸರಯು ಅಧ್ಯಕ್ಷರಾದ ಶ್ರೀ ಮಧುಸೂದನ ಅಲೆಯೂರಾಯರ ಗುರುತ್ವದಲ್ಲಿ ತಾಳಮದ್ಲೆ ಕಲಾವಿದರಾಗಿ ರೂಪುಗೊಳ್ಳುತ್ತಿರುವುದು ನಮಗೂ ಸಂತಸದ ವಿಷಯ. ತಮ್ಮ ಸಹಕಾರ ಸದ್ಧರ್ಮಕ್ಕೆ ಅನಂತ ನಮನಗಳು. ಶ್ರೀದೇವರು ತಮಗೆ ಉತ್ತಮ ಆಯುರಾರೋಗ್ಯ ಭಾಗ್ಯವನ್ನಿತ್ತು ಹರಸಲಿ ಎಂದು ಬೇಡಿಕೊಳ್ಳುತ್ತಾ ತಮಗೆ ಈ ಸನ್ಮಾನವನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀ ಮಧುಸೂದನ ಅಲೆಯೂರಾಯ ವರ್ಕಡಿ ಅಧ್ಯಕ್ಷರು, ಸರಯು ಬಾಲಯಕ್ಷವೃಂದ, ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರವರು, ಗೌರವ ಸಂಚಾಲಕರು, ಸರಯು ಬಾಲಯಕ್ಷವೃಂದ, ಶ್ರೀ ರವಿ ಅಲೆಯೂರಾಯ ವರ್ಕಡಿ, ಯಕ್ಷಗುರು ಹಾಗೂ ನಿರ್ದೇಶಕರು, ಸರಯು ಬಾಲಯಕ್ಷವೃಂದ, ಶ್ರೀಮತಿ ವಿಜಯಲಕ್ಷ್ಮಿ LN, ಅಧ್ಯಕ್ಷೆ, ಸರಯು ಮಹಿಳಾ ವೃಂದ. ನಮ್ಮೊಂದಿಗೆ ಚಂದ್ರಶೇಖರ್ ಸರ್ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮ ಸನ್ಮಾನವನ್ನು ಹಿರಿಯ ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಗೌರವಿಸಿ ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಯೋಗೀಶ್ ದೇವಾಡಿಗ ಕೊಂಚಾಡಿ ಇವರಿಗೊಂದು ದೀರ್ಘ ಕರತಾಡನ ಕೊಡುವ, ಚಪ್ಪಾಳೆ ಮುಖಾಂತರ ಅವರನ್ನು ಪ್ರೋತ್ಸಾಹಿಸುವ, ಕಲೆಯನ್ನು ಕಲಾವಿದರನ್ನು ಗೌರವಿಸುವಂಥ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲರ ಬೆಂಬಲ ಇರಲಿ. ಯೋಗೀಶ್ ದೇವಾಡಿಗರು ಮುಂದೆ ಒಳ್ಳೆಯ ಒಬ್ಬ ಯಕ್ಷಗಾನ ಕಲಾವಿದನಾಗಿ ರೂಪುಗೊಳ್ಳಿ ಅಂತ ನಮ್ಮ ಪ್ರೋತ್ಸಾಹವನ್ನು ಅವರಿಗೆ ನೀಡ್ತಾ ಇದ್ದೇವೆ. ಅದನ್ನು ಅವರು ಪ್ರೀತಿಯಿಂದ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸರಯು ಬಾಲಯಕ್ಷವೃಂದದ 26ನೇ ವರ್ಷದ ಸರಯು ಅಟ್ಟಹಾದಲ್ಲಿ 4ನೇ ದಿವಸವಾದ ಇಂದು ಸನ್ಮಾನ ಸ್ವೀಕರಿಸ್ತಿರುವಂಥ ಯೋಗೀಶ್ ದೇವಾಡಿಗ ಕೊಂಚಾಡಿಯವರಿಗೆ ನಮ್ಮ ಗೌರವಪೂರ್ವಕ ನಮನಗಳು. ಶಾಲು, ಹಾರ, ಪೇಟ, ಸನ್ಮಾನ ಪತ್ರ, ಹಣ್ಣು ಹಂಪಲುಗಳ ಮತ್ತು ಸ್ಮರಣಿಕೆಯೊಂದಿಗೆ ಯೋಗೇಶ್ ದೇವಾಡಿಗರನ್ನು ಗೌರವಿಸ್ತಾ ಇದ್ದೇವೆ. ಸರಯು ಚಿಣ್ಣರು ಮುಂದೆ ಭಾವಚಿತ್ರಕ್ಕಾಗಿ ಸೇರಿಕೊಳ್ಳಿ. ಸರಯಿನ ಎಲ್ಲ ಕಲಾವಿದರು ಈ ಸನ್ಮಾನ ಕಾರ್ಯಕ್ರಮ, ಯಾಕಂದರೆ ಯೋಗೇಶ್ ದೇವಾಡಿಗರು ಮೊನ್ನೆ ನಾವು ಹೋದ ವರ್ಷ ಅಲ್ಲಿ 8 ದಿನಗಳ ಕಾರ್ಯಕ್ರಮ ಮಾಡುವಾಗ ಸರಯು ಚಿಣ್ಣರಿಗೆಲ್ಲ ಪರಿಚಿತರಾಗಿದ್ದವರು. ಹಾಗಾಗಿ ಅವರದಾಗಿರುವಂಥ ಒಂದು ಪ್ರೀತಿ, ಮಕ್ಕಳ ಮೇಲೆ ತೋರುತ್ತಿರುವಂಥ ಒಂದು ಶ್ರದ್ಧೆ, ಇದೆಲ್ಲವೂ ಕೂಡ ಶ್ಲಾಘನೀಯ. ಹಾಗೆಲ್ಲ ವಿದ್ಯಾರ್ಥಿಗಳು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯೋಗೇಶ್ ದೇವಾಡಿಗರಂಥ ಒಬ್ಬ ನಿಸ್ವಾರ್ಥ ಸ್ವಯಂ ಸೇವಕ ಎಲ್ಲ ಕ್ಷೇತ್ರಗಳಲ್ಲಿ ಮೂಡಿಬರಲಿ ಅನ್ನೋದು ನಮ್ಮ ಅಪೇಕ್ಷೆ. ನಮ್ಮ ಗೌರವವನ್ನು ಸ್ವೀಕರಿಸಿದಂಥ ಯೋಗೀಶ್ ದೇವಾಡಿಗರು ಒಳ್ಳೆಯ ಸಂಘಟಕರು. ಆ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳ ಕಲಾ ಸಂಘಟನೆಯನ್ನು ಮಾಡ್ಕೊಂಡು ಬಂದವರಿದ್ದಾರೆ. ಅವರು ಈ ವೇದಿಕೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಶುಭ ಹಾರೈಸಬೇಕು ಎಂದು ವಿನಂತಿಸ್ತಾ ಇದೆ. ಇಂದಿನ ಈ ಒಂದು ಸನ್ಮಾನಕ್ಕೆ ನಾನು ಅರ್ಹನೋ ಅಲ್ವೋ ಅಂತೂ ನನಗೆ ಗೊತ್ತಿಲ್ಲ. ನಾವು ದೇವರ ಕ್ಷೇತ್ರದಲ್ಲಿ ಮಾಡಿದಂತಹ ಸೇವೆಗಾಗಿ ಹಾಗೂ ಗುರು ಸಮಾನರಾದಂತಹ ಶ್ರೀ ರವಿ ಅಲೆಯೂರಾಯರು ನಮ್ಮ ಮೇಲೆ ಇಟ್ಟಂತಹ ಪ್ರೀತಿ ಅಭಿಮಾನಕ್ಕೆ ನಾವು ಅವರಿಗೆ ಯಾವಾಗಲೂ ಚಿರಋಣಿ. ಹಾಗೆ ನಮಗೆ ಮಾಡಿದಂತಹ ಈ ಗೌರವ ಸಮರ್ಪಣೆಯನ್ನು ನಾವು ಆರಾಧನೆ ಮಾಡುವಂತಹ ಶ್ರೀ ಕದ್ರಿ ಮಂಜುನಾಥ ಸ್ವಾಮಿ ಹಾಗೂ ನಮ್ಮ ಆರಾಧ್ಯ ದೇವರಾದ ಶ್ರೀ ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ದೇವರ ಚರಣಾರವಿಂದಕ್ಕೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಹಾಗೂ ಇನ್ನು ಮುಂದೆಯೂ ನಿಮ್ಮೊಂದಿಗೆ ನಾವು ಹೀಗೆ ನಿಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ನಾವು ಕೂಡ ಜೊತೆಯಾಗಿರ್ತೇವೆ ಅನ್ನುವ
ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ. ಆತ್ಮೀಯರೇ, 8 ದಿನಗಳಲ್ಲಿ ಮೇಳದ ಹಿರಿಯ ಕಲಾವಿದರುಗಳು ಮತ್ತು ನಮ್ಮ ಸಂಸ್ಥೆಯ ಮಕ್ಕಳು ಎಲ್ಲ ಒಟ್ಟು ಸೇರಿ ಪ್ರತಿದಿನ ಒಂದೊಂದು ಪ್ರಸಂಗವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ನಾಳ್ದು ಆದಿತ್ಯವಾರ ಪೂರ್ಣ ಹೊತ್ತು, ಹಗಲು ಪೂರ್ಣ ಮತ್ತು ಸಂಜೆ ಆದಿತ್ಯವಾರ ದಿವಸ ಕಾರ್ಯಕ್ರಮದ ಜೋಡಣೆ ಇದೆ. ಮತ್ತು ಸೋಮವಾರ ನಮ್ಮದು ಸಮಾರೋಪ. 10 ವರ್ಷ ಇಲ್ಲಿ ನಡೆಸಿದಂಥ ಒಂದು ನೆನಪಿಗಾಗಿ ಅಷ್ಟಹ ಅಂತ ಮಾಡಿಕೊಂಡಿದ್ದೇವೆ. ಈ ಎಲ್ಲ ದಿನಗಳಲ್ಲಿ ಬೇರೆ ಬೇರೆ ಮೇಳದಿಂದ ಹಿರಿಯ ಕಲಾವಿದರುಗಳು ಬಂದು ಕಾರ್ಯಕ್ರಮದ ಯಶಸ್ವಿಗೆ ನಮಗೆ ಸಹಕಾರ ನೀಡಿದ್ದಾರೆ. ಅವರ ಕೃಷ್ಣಾರ್ಜುನ ಕಾಳಗದ ಪ್ರಸ್ತುತಿಯನ್ನು ಈಗ ನಾವು ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುನ್ನ ನಡೆಸಿದಂಥ ಈ ಸಭಾ ಕಲಾಪಕ್ಕೆ ತಾವೆಲ್ಲ ಸಹಕಾರ ನೀಡಿದ್ದೀರಿ. ಸಹಕರಿಸಿದ ಎಲ್ಲರೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ನೀಡ್ತಾ ಮುಂದಿನ ಕಾರ್ಯಕ್ರಮ ನಿರ್ವಹಿಸಿಕೊಳ್ಳಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ತೆಂಕಬೈಲು ನಮ್ಮ ಮಧುಸೂದನ್ ಅಲೆಯವರಾಯರು ಎಲ್ಲರಿಗೂ ಸ್ಮರಣಿಕೆ ನೀಡೋ ಮೂಲಕ ನಮಗೆ ಎಲ್ಲರಿಗೂ ಕೂಡ ಒಂದು ಪುಸ್ತಕಗಳನ್ನು ಕೊಡಲಿಕ್ಕೂ ನಮಗೆ ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ. ಮತ್ತು ನಮ್ಮ ನೆನಪನ್ನು ಸದಾ ಮೆಲುಕು ಹಾಕಿಸುವ ದೃಷ್ಟಿಯಿಂದ ಸ್ಮರಣಿಕೆಯನ್ನು ಕೂಡ ರಚಿಸಿದ್ದೇವೆ. ಅದನ್ನು ನಮ್ಮ ಅಧ್ಯಕ್ಷರು ನೀಡಬೇಕು ಅಂತ ವಿನಂತಿಸುವುದರೊಂದಿಗೆ ಧನ್ಯವಾದ ನೀಡ್ತಾ ಇದ್ದೇವೆ. ನಮ್ಮ ಮಕ್ಕಳ ಮತ್ತು ಇವತ್ತಿನ ಕಲಾವಿದರ ಪಟ್ಟಿಯನ್ನು, ಪಾತ್ರಧಾರಿಗಳ ವಿವರಣೆಯನ್ನು ನಮ್ಮ ಮಕ್ಕಳಿಗೆ ಮತ್ತೆ ನೀಡಲಿಕ್ಕಿದ್ದಾರೆ. ಸುಮಾರು ಒಂದು 3-3.5 ತಾಸಿನ ಒಂದು ಯಕ್ಷಗಾನ ಪ್ರಸ್ತುತಿಯನ್ನು ಪ್ರತಿದಿನವೂ ನಾವು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ವಿಶೇಷವಾಗಿ ಕೋರುತ್ತಾ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.